ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ RR ಕ್ರಿಯೇಷನ್. ಹೋಪ್ ಎಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸೊ ಇವತ್ತಿನ ವಿಡಿಯೋದಲ್ಲಿ ಏನು ವಿಶೇಷತೆ ಅಂತ ಹೇಳ್ಬಿಟ್ಟು ಆಲ್ರೆಡಿ ನೀವು ಥಂಬ್ನೇಲನ್ನು ನೋಡಿದಾಗ ನಿಮಗೆ ಒಂದು ಅರ್ಥ ಆಗಿದೆ. ಏನಪ್ಪ ಅಂತಂದರೆ ತುಂಬಾ ಕಡಿಮೆ ಗ್ರಾಮಲ್ಲಿ ಸಿಗುವಂತಹ ಮಾಂಗಲ್ಯ ಚೈನ್ ಡಿಸೈನನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ. ಹಾಗೆಯೇ ಇದನ್ನು ಎಲ್ಲಿ ಪರ್ಚೇಸ್ ಮಾಡಿದ್ದು, ಎಷ್ಟು ಕಾಸ್ಟ್ ಆಗುತ್ತೆ, ಇದರ ಪ್ಯೂರಿಟಿ ಎಷ್ಟು, ಹಾಗೆಯೇ ಇದು ಎಷ್ಟು ವರ್ಷ ಬಾಳಿಕೆ ಬರುತ್ತೆ ಅನ್ನೋದ್ರ ಮಾಹಿತಿಯನ್ನು ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಹಾಗಾಗಿ ಎಂಡ್ವರೆಗೂ ಈ ವಿಡಿಯೋನ ನೋಡಿ. ಸೊ ಇವತ್ತು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇರೋವಂಥದ್ದು ಜಸ್ಟ್ 25 ಗ್ರಾಮ್ಸ್ ಒಳಗೆ ಸಿಗುವಂತಹ 2 ಎಳೆ ಮಾಂಗಲ್ಯ ಸರ ಡಿಸೈನನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ. ಹಾಗೆಯೇ ನಿಮ್ಗೆ ಅನಿಸ್ಬೋದು ಇದು 25 ಗ್ರಾಮ್ಸ್ ಅಂತಂದರೆ ಇದು ಬಾಳಿಕೆ ಬರಲ್ವೇನೋ ಅಂತ ಅನಿಸ್ಬೋದು. ಬಟ್ ನಿಜವಾಗ್ಲೂ ಇದು ತುಂಬಾ ಬಾಳಿಕೆ ಬರುತ್ತೆ. ಯಾಕೆ ಅಂತಂದರೆ ನಾನು ನಂದು ಜಸ್ಟ್ 23.5 ನಾನು ಸೋಷಿಯಲ್ ಟೀಚರ್, ಹಾಗಾಗಿ ಅಲ್ಲಲ್ಲಿ ಡಿಗ್ರಿಗಳನ್ನು ಹೇಳಿದೆ. ಸೊ 23.5 ಗ್ರಾಮಲ್ಲಿ ಮಾಡಿಸಿರುವಂತಹ ಮಾಂಗಲ್ಯ ಚೈನ್ ಡಿಸೈನು ನಂದಾಗಿದೆ. ಅದ್ರ ವಿಡಿಯೋನ ನಾನು ನನ್ನ ಚಾನಲಲ್ಲಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ನೀವೇನಾದರೂ ನೋಡಿಲ್ಲ ಅಂದರೆ ದಯವಿಟ್ಟು ಹೋಗಿ ನೋಡಿ. ಹಾಗೆಯೇ ನನ್ನ ಗೋಲ್ಡ್ ಜ್ಯುವೆಲ್ರಿ ಕಲೆಕ್ಷನನ್ನು ಕೂಡ ಹಾಕಿದ್ದೀನಿ, ಅದನ್ನು ಕೂಡ ನೀವು ಪರ್ಚೇಸ್ ಮಾಡಬಹುದು. ಸೊ ಇವತ್ತು ನಾನು ನಿಮಗೆ ತೋರಿಸ್ತಾ ಇರುವಂಥ ಈ ಒಂದು ಮಾಂಗಲ್ಯ ಚೈನ್ ಡಿಸೈನು ಈ ರೀತಿಯಲ್ಲೇ ಇದೆ ನೋಡಿ. ಸೊ ಇದು ಬಂದುಬಿಟ್ಟು ಈ ಮಾಂಗಲ್ಯ ಚೈನು ನೋಡ್ತಾ ಇದ್ದೀರಲ್ಲ, ಎಷ್ಟು ಬ್ಯೂಟಿಫುಲ್ ಆಗಿದೆ, ಎಷ್ಟು ದೊಡ್ಡದಾಗಿ ದಪ್ಪವಾಗಿ ಕಾಣುತ್ತೆ ಅಂತ ಹೇಳ್ಬಿಟ್ಟು ಯಾರೇ ಆಗಲಿ ಇದನ್ನು ಮಿನಿಮಮ್ 35 ಗ್ರಾಮ್ಸ್ ಅಂತಂದ್ರೂ ಕೂಡ ನಂಬಿಡ್ತಾರೆ. ಆ ರೀತಿ ಇರುತ್ತೆ. ಸೊ ಈ ಒಂದು ಡಿಸೈನಿಗೆ ಏನಂತ ಕರೀತಾರಪ್ಪ ಅಂತಂದರೆ ಇದನ್ನ 3 ರಿಂಗ್ ಡಿಸೈನ್ ಅಂತ ಕರೀತಾರೆ. ನೋಡ್ತಾ ಇದ್ದೀರಲ್ಲ, ಸೊ ಇದು 3 ರಿಂಗ್ ಡಿಸೈನ್ ಅಂತ ಹೇಳ್ಬಿಟ್ಟು ಕರೀತಾರೆ. ಸೊ ಈ ಒಂದು 3 ರಿಂಗ್ ಡಿಸೈನು ಬಾಳಿಕೆ ಕಡಿಮೆ. ಯಾಕೆ ಅಂತಂದರೆ ಲೈಟ್ ವೆಯ್ಟಲ್ಲಿ ಮಾಡಿದಾರಲ್ಲ, ಹಾಗಾಗಿ ನಿಮಗೆ ಗಟ್ಟಿ ಬೇಕು ಅಂದರೆ ಇದೇ ಡಿಸೈನನ್ನು ನೀವು 3.5 ತೊಲಕ್ಕೆ ಮಾಡಿಸ್ಬೋದು, ಅಂದರೆ 3.5 ತೊಲಕ್ಕೆ ಕೂಡ ಮಾಡಿಸ್ಕೋಬಹುದು. ಸೊ ಇದು ಬಂದುಬಿಟ್ಟು ನಮ್ಮ ಸಿಸ್ಟರ್ಗೆ ಮಾಡಿಸಿರೋವಂಥದ್ದು. ಹಾಗಾಗಿ ನಾನು ನಿಮಗೆ ವಿಡಿಯೋಗೋಸ್ಕರ ಪರ್ಪಸ್ಗೋಸ್ಕರ ಈ ಒಂದು ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ತುಂಬಾ ಬ್ಯೂಟಿಫುಲ್ ಆಗಿದೆ. ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ಬಿಟ್ಟು. ಓಕೆ, ಸೊ ನಾವಿದನ್ನು ತೊಗೊಂಡಿದ್ದು ಫೆಬ್ರವರಿನಲ್ಲಿ. ಸೊ ಅವತ್ತು 53.5 ಕಾಸ್ಟ್ ಇತ್ತು ಗೋಲ್ಡಿಂದು. ಹಾಗಾಗಿ ನಮಗೆ ಆವಾಗ ಇದರ ಕಾಸ್ಟ್ ಬಂದುಬಿಟ್ಟು ಅರೌಂಡ್ ಇದು 170 ಆಗಿತ್ತು ಅಂತ ನೀವೇ ಇಂಟು ಮಾಡ್ಕೊಳ್ಳಿ. 59.5 1 ತೊಲಕ್ಕೆ ಆಯಿತು ನಮಗೆ. ಅಂದರೆ ಅವ್ರು ಏನು ಮಾಡ್ತಾಯಿದ್ದಾರೆ 53.5 ಗೋಲ್ಡ್ ರೇಟ್ ಆದರೆ ಪ್ಲಸ್ ಮೇಕಿಂಗ್ ಚಾರ್ಜಸ್ಸು, ಮಜೂರಿ ಅದೆಲ್ಲ ಅವರು ಇನ್ನೊಂದು ಗ್ರಾಮ್ ಲೆಕ್ಕನ ಮಾಡ್ತಾರೆ. ಸೊ ಅವತ್ತು 59,500ಕ್ಕೆ ನಾವು ಮಾತಾಡಿದ್ವಿ 1 ತೊಲಕ್ಕೆ. ಸೊ ಅದನ್ನು ನೀವು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಸೊ ಇಲ್ಲೇ ಕ್ಯಾಲ್ಕುಲೇಟ್ ಮಾಡಿ ತೋರಿಸ್ಬಿಡ್ತೀನಿ ನಿಮಗೆ. ಸಾರಿ ಫಾರ್ ವೇಸ್ಟಿಂಗ್ ಯುವರ್ ಟೈಮ್. 25 ಗ್ರಾಮ್ಸ್ ಇಂಟು 59.5. ಸೊ ಓಕೆ, ಸೊ ಅವತ್ತು ಬಂದುಬಿಟ್ಟು ಇದರ ಕಾಸ್ಟ್ ನಮಗೆ 1,48,000 ಆಗಿತ್ತು. ಸೊ ಅದನ್ನು ಏನಾದರೂ ನೀವು ಇವತ್ತು ಪರ್ಚೇಸ್ ಮಾಡ್ತೀರಾ ಅಂತಂದರೆ ಇದರ ಕಾಸ್ಟ್ ಬಂದುಬಿಟ್ಟು ನಿಮಗೆ 1,75,000 ಆಗುತ್ತೆ. ಜಸ್ಟ್ ಒಂದೇ ತಿಂಗಳಲ್ಲಿ ಎಷ್ಟು ವೇರಿಯೇಷನ್ ಆಗಿದೆ ಗೋಲ್ಡ್ ರೇಟಲ್ಲಿ ಅಂತ ಹೇಳ್ಬಿಟ್ಟು ತುಂಬಾ ಜಾಸ್ತಿ ಆಗಿಬಿಟ್ಟಿದೆ. ನಮ್ಮ ಪುಣ್ಯಕ್ಕೆ ನಾವು ಲಾಸ್ಟ್ ಮಂತ್ ಅದನ್ನು ಹಾಕಿದ್ದಕ್ಕೋಸ್ಕರ ನಮಗೆ ಇದರ ವೇಟ್ ಬಂದುಬಿಟ್ಟು ಕಡಿಮೆಗೆ ಸಿಕ್ತು. ಐ ಹೋಪ್ ನಿಮಗೆ ಈ ಒಂದು ಡಿಸೈನ್ ಇಷ್ಟ ಆಗಿದೆ ಅಂತ ಅನ್ಕೊತೀನಿ, ಈ ಒಂದು ಮಾಹಿತಿ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆಯೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.